ಆ ಭೂಮಿಯನ್ನು ಕಳ್ಕೊಂಡಿದ್ರು. ಮುಂದೆ ಬಂದಂತ ಸರ್ಕಾರಗಳು ಅದನ್ನು ದೇವೇಗೌಡರು ಕೂಸು ಅಂತಾರೆ. ಇವತ್ತು ಆ ನೈಸ್ ರಸ್ತೆ ಹೆಸರಿನಲ್ಲಿ ಲೂಟಿ ಏನಾಗ್ತಿದೆ. ಈಗ ರಸ್ತೆ ಅಲ್ಲೇ ತಿರುಗ್ತಾ ಇದೆ, ಬೆಂಗಳೂರು ಸುತ್ತ, ಮೈಸೂರಿಗೂ ಹೋಗಲೇ ಇಲ್ಲ ಅದು ರಸ್ತೆ. ಇವತ್ತು ಆ ರಸ್ತೆಯ ಅಕ್ಕಪಕ್ಕದಲ್ಲಿ ಎಷ್ಟು ಸಾವಿರ ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿ ಯಾರು ಲಪಟಾಯಿಸಿದ್ದಾರೆ ಶಿವಕುಮಾರ್ ಅವರೇ. ಇಲ್ಲೆಲ್ಲ ನನ್ಗೆಲ್ಲ ನನ್ನ ಮಗೊಂದು 5 ಎಕರೆ ಭೂಮಿ ಬಗ್ಗೆ ಬೋರ್ಡ್ ಹಾಕೊಂಡು ಹೊರಟಿದ್ರಲ್ಲ ರಸ್ತೆಯಲ್ಲಿ. ಯಾವ್ಯಾವ ಕುಟುಂಬ ಬೀದಿ ಪಾಲ್ ಮಾಡಿ, ಯಾರ್ಯಾರನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಜಮೀನ್ ತಗೊಂಡಿದ್ರಲ್ಲ, ಸ್ಕೂಲ್ಗಳು ಕಟ್ಟಿದಿರಲ್ಲ, ಯಾವ ರೀತಿ ಕಟ್ಟಿದಿರಿ? ಇವತ್ತು ಇಲ್ಲಿ ನನ್ನ ಜನಗಳನ್ನ, ನನಗೆ ಜನ್ಮ ಕೊಟ್ಟಿರೋ ಜನ ರಾಜಕೀಯದಲ್ಲಿ ನೀವು ನಿಮ್ಮನ್ನ ಎತ್ತಂಗಡಿ ಮಾಡ್ತಕ್ಕಂಥದ್ದಕ್ಕೆ ನಾನು ಒಪ್ಪಿಗೆ ಕೊಡ್ತೀನ. ನನ್ನ ಮುಂದೆ ಬಂದ್ರಿ, ಒಂದು 50 ಜನ ನಿಮ್ ತೋಟಕ್ಕೆ ಬಂದ್ರಿ, ಇವತ್ತು ಈ ರೀತಿ ಆಗಿದೆ, ನಿಮ್ಗೆ ಬೆಂಬಲ ಬೇಕು, ನಿಮ್ಗೆ ದೊರಿಬೇಕು ನಮಗೆ ಅಂದ್ರೆ ನಿಮ್ ಪರವಾಗಿ ನಾನು ನಿಂತಿದ್ದೇನೆ. ಇಲ್ಲಿ ಯಾವುದೇ ರಾಜಕೀಯದ ದ್ವೇಷಕ್ಕಲ್ಲ. ನೀವು ಬಂದಾಗ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ಲಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು. ಇಲ್ಲಿ 4,000 ಜನಕ್ಕೆ 25 ವರ್ಷ ಆಗಿದೆ, ಇನ್ನೂ ಆ 40% 50% ಭೂಮಿ ಕೊಡ್ಬೇಕಲ್ಲ. ಇವತ್ತರೂ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಕೊಟ್ಟವ್ರೆ, ನಮಗೆ 30 ವರ್ಷ ಆಯ್ತು, ಇನ್ನು 30-40 60-40 ಸೈಟ್ ಕೊಡ್ತೀವಿ ಅಂದ್ರು. ನಾವು ಭೂಮಿ ಕಳ್ಕೊಂಡಿದ್ದೇವೆ, ನಮ್ಗಿನ್ನು ಭೂಮಿ ಬಂದಿಲ್ಲ ಅಂತ ಹೇಳಿ ಸೈಟು 4,000 ಅರ್ಜಿ ಆ ನೈಸ್ ರಸ್ತೆ ಏನಿದೆ ಅಲ್ಲಿ ಕೊಡಬೇಕಾದ ಇನ್ನೂ ಕೊಟ್ಟಿಲ್ಲ. 30 ವರ್ಷ ಆಯ್ತು. ಇನ್ನು ನಿಮ್ ಶಿವಕುಮಾರ್ ನಿಮಗೆ ಇಲ್ಲಿ 50% ಕ್ಯಾಶು 50% ಭೂಮಿ ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ, ಅವ್ರು ಇರ್ತಾರೋ ನಾವಿರ್ತೀವೋ ಇಲ್ಲ ನೀವಿರ್ತೀರೋ ಗೊತ್ತಿಲ್ಲ. ಯಾವಾಗ ಕೊಡ್ತಾ ಇದ್ದಾರೆ? 30 ವರ್ಷ ಆಗಿದೆ, ಇನ್ನೂ ಕೊಟ್ಟಿಲ್ಲ. ಭೂಮಿಯಲ್ಲಿ ಎಂಟೈರ ಪ್ರಾಪರ್ಟಿನ ಒಡೆಯಲಿಕ್ಕೆ ಹೊರಟವ್ರೆ. ಇದೊಂದು ಭಾಗ. ಕುಮಾರಸ್ವಾಮಿ ಅಂತಾರಲ್ಲ, ರೆಡ್ ಝೋನ್ ನಿಮಗೆ ಅರ್ಥ ಆಗಿರ್ಬೇಕು. ಇದರಿಂದ ನಿಮಗೇನು ಸಮಸ್ಯೆ ಮಾಡಿಲ್ಲ ನಾನು, ನಿಮಗೇನು ಸಮಸ್ಯೆ ಇಲ್ಲ. ಇವತ್ತು ಭೂಮಿ ಉಳಿಸ್ಕೊಂಡಿದ್ದೀರಿ, ನನ್ನ ತಾಯಂದಿರು ನಿಮ್ಮ ಆ ಭೂಮಿ ಕೊಡಲ್ಲ ಅಂತಕ್ಕಂಥ ಹೇಳಿದ್ದೀರಿ. ನಾನು ಈ ಒಂದು ವಿಷಯದಲ್ಲಿ ಹಾಗೇನು ಚರ್ಚೆ ನಡೀತಾ ಇತ್ತು, ನಿಮ್ ಗಮನಕ್ಕೆ ತರ್ತೀನಿ ಅಣ್ಣ. ನನ್ನ ತಾಯಂದ್ರಿಗೆ ವಿಧಾನಸಭೆಯಲ್ಲಿ 2 ದಿನ ನಡೀತು ಚರ್ಚೆ. ಅದು ಬರೀ ನಮ್ಮ ಬಿಡದಿ ಭಾಗದ್ದಲ್ಲ, ಇಡೀ ಬೆಂಗಳೂರು ಸುತ್ತಮುತ್ತ 5 ಟೌನ್ಶಿಪ್ನ ವಿಷಯದಲ್ಲಿ ಬಹಳ ದೊಡ್ಡ ಚರ್ಚೆ ಆಯ್ತು. 2 ಗಂಟೆ ಕಾಲ, ಅಲ್ಲ 2 ದಿನಗಳ ಕಾಲ. ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ, ಧರ್ಮಸಿಂಗ್ ಅವರು ಭಾಷಣ, ಇದೇ ಶಿವಕುಮಾರ್ ಅವರು ಭಾಷಣ, ಹೀಗೆ ಹಲವಾರು ಜನ 2 ದಿನ ಭಾಷಣ ಮಾಡುತ್ತಾರೆ ವಿಧಾನಸಭೆ ಕಲಾಪದಲ್ಲಿ. ಇದು ವಿಧಾನಸಭೆ ಕಲಾಪದ ಬುಕ್. ಇದು ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಅವ್ರು ಏನೇನು ಚರ್ಚೆ ಮಾಡೋರು ಇದೆಲ್ಲ ಇಲ್ಲಿ. ಇವತ್ತು ರೈತರ ಭೂಮಿನ ಇವತ್ತು ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿನ ಯಾವುದೇ ಕಾರಣಕ್ಕೂ ಅಕ್ವೈರ್ ಮಾಡಬಾರದು ಅಂತ ಭಾಷಣ ಮಾಡೋರೆ. ಅವತ್ತು 2007 ಜುಲೈ ತಿಂಗಳಲ್ಲಿ ನಾನು ಅದಕ್ಕೆ ಏನು ಉತ್ತರ ಕೊಟ್ಟಿದ್ದೀನಿ? BMRDA ಇಂದ ರಾಮನಗರ ತಾಲೂಕು ಬಿಡದಿಯಲ್ಲಿ ಏನು ಪ್ರಾಜೆಕ್ಟ್ ಬರಬೇಕೆಂದು ಹೇಳಿ ನಮ್ಮ ಅಧಿಕಾರಿಗಳು ಚಿಂತನೆಯನ್ನು ನಡೆಸಿದ್ದಾರೆ. ಇದರಲ್ಲಿ ರೈತರನ್ನು ಒಕ್ಕಲೆಬ್ಬಿಸಬೇಕೆಂದು ಅಲ್ಲ, ರೈತರು ಬಹಳ ಆಕ್ರೋಶದಲ್ಲಿ ಮಾತನಾಡುತ್ತಿದ್ದಾರೆಂದು ಹೇಳುತ್ತಿದ್ದೀರಿ. ನನಗೆ ಓಟು ಕೊಟ್ಟಿರುವಂತ ಪುಣ್ಯಾತ್ಮರು ಅವರು ಬಿಡದಿ ವಿಷಯದಲ್ಲಿ ನಾನು ಅವತ್ತು ವಿಧಾನಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು, ನನಗೆ ಓಟ್ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಜನರು, ಅವರನ್ನ ನಾನು ಒಕ್ಕಲೆಬ್ಬಿಸಿ ಅವರ ಮನಸ್ಸಿಗೆ ನೋವು ಕೊಟ್ಟು ಅಲ್ಲಿ ಟೌನ್ಶಿಪ್ ಮಾಡತಕ್ಕಂಥ ಅವಶ್ಯಕತೆ ನನಗಿಲ್ಲ. ಇದು ವಿಧಾನಸಭೆ ಕಲಾಪದಲ್ಲಿ ನಾನು ಮಾಡಿರ್ತಕ್ಕಂಥ ಭಾಷಣ ಅವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ. ಇದು ರೆಕಾರ್ಡ್ನಲ್ಲಿ ವಿಧಾನಸಭೆಯ ದಾಖಲೆಯಿದೆ. ಅಲ್ಲಿಗೆ ನಿಲ್ಲಿಸ್ತೆ. ಇದು ಅಕ್ಟೋಬರ್ ತಿಂಗಳಲ್ಲಿ ನಾನು ಮಾಡಿರ್ತಕ್ಕಂಥ ಭಾಷಣ. ಅದಾದ 2 ತಿಂಗಳು ನನ್ನ ಸರ್ಕಾರ ಹೋಯಿತು. ಆ 2 ತಿಂಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗೆ ಇಲ್ಲಿಯ ಒಂದು ಟೌನ್ಶಿಪ್ ವಿಷಯದಲ್ಲಿ ಫುಲ್ ಸ್ಟಾಪ್ ಮಾಡಿದ್ದೆ. ಆಮೇಲೆ ನಂತರ ಬಂದಂತರು ಅದೇನೇನೋ ವ್ಯವಸ್ಥೆಗಳು ಮಾಡ್ಕೊಂಡೇನೋ ಡೀಟೇಲ್ ಇದೆ, ಅದು ಎಲ್ಲ ನಿಮ್ಗೆ ಹೇಳಲ್ಲ. ಇವತ್ತು ನಾನು ಇದನ್ನು ಯಾಕೆ ನಿಮ್ ಮುಂದೆ ಹೇಳ್ತಾ ಇದ್ದೇನೆ? ಇವತ್ತು ರಾಜ್ಯದಲ್ಲಿ ಮತ್ತಷ್ಟೇ ಅಲ್ಲ ದೇಶದಲ್ಲಿ ಇವತ್ತು ಯಾವ್ಯಾವ ಪರಿಸ್ಥಿತಿಗಳಿದೆ ಕಣ್ಣಾರೆ ನೋಡಿದ್ದೇನೆ. ನಮ್ಮ ಯುವಕರು ಹಲವಾರು ಕುಟುಂಬದಲ್ಲಿ ನಿಮ್ ಜಮೀನು ಮಾರ್ತೀರಿ, ಮನೆ ಮಾರಾಟ ಮಾಡ್ತೀರಿ, ನನ್ನ ಮಕ್ಕಳು ಏನೋ ಒಂದು ಓದ್ಬಿಟ್ಟು ಒಂದು ಜೀವನದಲ್ಲಿ ಸೆಟ್ಲ್ ಆಗಲಿ ಅಂತ ಹೇಳಿ ನಿಮ್ಮ ಕುಟುಂಬದಲ್ಲಿ ಮಕ್ಕಳನ್ನ ಓದಿಸ್ತೀರಿ. ಇವತ್ತು ಕಂಪ್ಯೂಟರ್ ಸೈನ್ಸ್ ಓದಿರೋದಿರ್ಬೋದು, ನಿಮ್ಮ
ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು, ಇವತ್ತು ಸಿವಿಲ್ ಇಂಜಿನಿಯರ್ ಇರ್ಬೋದು. ನನ್ನ ಹತ್ರ ಬಂದ್ರೆ ಇವತ್ತು ಕನಿಷ್ಠ ಒಂದು 5,000-10,000 ಅಪ್ಲಿಕೇಶನ್ ಇದೆ ನನ್ನ ಒಬ್ಬನ ಹತ್ರ. ಬೆಳಗ್ಗೆ ಎದ್ರು ಬರ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾರೆ. ಎಲ್ಲಿ ಕೆಲಸ ಕೊಡಿಸ್ತಾ ಇದ್ದೀವಿ? ನಾನು ಎಲ್ಲ ವಿಷಯ ಹೇಳಕ್ ಹೋದ್ರೆ ಇನ್ನೆಲ್ಲೆಲ್ಲ ಹೋಗುತ್ತೆ. ಆದ್ರೆ ಒಂದು ನಿಮ್ಗೆ ಹೇಳ್ತೀನಿ, ಇವತ್ತೇನ್ ನಿಮ್ಮ ಹೋರಾಟ ಇದೆ, ಇವತ್ತು ನನ್ನ ಬಗ್ಗೆ ಅಪಪ್ರಚಾರ ಇದೆ. ನಾನು ಏನಾದರೂ ಒಂದು ಕಿಂಚಿತ್ತು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ, ನನ್ನಿಂದ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಕಣ್ಣಲ್ಲಿ ನೀರು ಬಂದರೆ, ನನಗೊಬ್ಬನಿಗೆ ಅಲ್ಲ, ನನ್ನ ಮಗನಿಗೂ ಶ್ರೇಯಸ್ಸಾಗಲ್ಲ ಅಂತಕ್ಕಂಥ ಭಯ ಇರ್ತಕ್ಕಂಥ ಇವತ್ತೇ ನಿಮ್ಮ ಹೋರಾಟ ಇದೆ. ಬರೀ ನಿಮ್ಮ ಹೋರಾಟ ಅಲ್ಲ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಫಲವತ್ತಾದಂತಹ ಭೂಮಿ, ರೈತರು ಆರ್ಥಿಕವಾಗಿ ಸ್ವಾಭಿಮಾನದಿಂದ ಬದುಕತಕ್ಕಂಥ ಒಂದು ಭೂಮಿಗಳನ್ನು ಹೊಂದಿರತಕ್ಕಂಥ ಭಾಗದಲ್ಲಿ ಇನ್ನು ಮುಂದಿನ ದಿನಗಳು ಯಾವುದೇ ಭಾಗದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ರೂಪಿಸ್ಲಿಕ್ಕೆ ಹೋದರೆ, ಇವತ್ತೇನು ನನ್ನನ್ನ ಮನಸ್ಸು ಇವತ್ತು ತೆರೆದಿದ್ದೀರಿ, ಆ ಎಲ್ಲಾ ರೈತರ ಪರವಾಗಿ ನಾನು ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಇರತಕ್ಕಂಥ. ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ನಾನು ಹೇಳಿದೆ, ದಯವಿಟ್ಟು ನಿಮ್ಮ ಕುಟುಂಬಗಳನ್ನು ಅನಾಥ ಮಾಡಬೇಡಿ. ನನಗೇನಾದ್ರೂ ಒಂದು ಅವಕಾಶ ಸಿಕ್ಕಿದಾಗ ನಿಮ್ಮ ಸಾಲ ರಾಷ್ಟ್ರೀಕೃತ ಬ್ಯಾಂಕು, ಸಹಕಾರಿ ಬ್ಯಾಂಕು ಮನ್ನಾ ಮಾಡ್ಕೊಡ್ತೀನಿ, ನಿಮ್ಮ ಕುಟುಂಬಗಳನ್ನ ಅನಾಥ ಮಾಡಬೇಡಿ ಅಂತ ಹೇಳಿದಾಗ, ಇವನು ಎಲ್ಲಿಂದ ಬರ್ತಾರೆ? ಮುಖ್ಯಮಂತ್ರಿ ಆಯ್ತಾನೆ, ಇವನಿಗೆ ಜನ ಓಟ್ ಹಾಕಾರೆ ಯಾರು? ಮುಖ್ಯಮಂತ್ರಿನೇ ಆಗೋದಿಲ್ಲ, ಅದಕ್ಕೆ ಸುಳ್ಳು ಹೇಳ್ತಾನೆ ಅನ್ನೋರು. ಎರಡನೇ ಬಾರಿ ಬರೀ 38 ಸೀಟೇ ಆಗಲೂ ಬಂದಿದ್ದು. ನಿಮ್ಮ ಆಶೀರ್ವಾದದಲ್ಲಿ ಮಂಜುನ ಗೆಲ್ಲಿಸ್ಕೊಟ್ರಿ. ಅವತ್ತು ನಾನು 14 ತಿಂಗಳಲ್ಲಿ ಸುಮಾರು 25,000 ಕೋಟಿ ಹೊಂದಿಸಿ ಯಾವ ರೀತಿ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿಕೊಟ್ಟೆ. ನಾನು ಯಾವುದಾದ್ರೂ ಒಂದು ವಿಷಯ ಹೇಳಿದ್ರೆ ತಾತ್ಕಾಲಿಕವಾಗಿ ನಿಮಗೆ ಖುಷಿ ಕೊಡ್ಲಿಕ್ಕೆ ಹೇಳತಕ್ಕಂಥವನಲ್ಲ. 2006-7 ಹಲವಾರು ಅತ್ಯುತ್ತಮವಾದಂತ ಕೆಲಸ ಮಾಡಿದ್ದೇನೆ, ಪ್ರಚಾರ ಪಡಲಿಲ್ಲ. ನೀವು ಬೆಳೆಸಿರ್ತಕ್ಕಂಥವ್ರು, ನಿಮಗೆ ಇಷ್ಟು ದಿನಗಳ ಕಾಲ ಇವತ್ತೇ ನಿಮ್ಮನ್ನು ಈ ರಸ್ತೆಯಲ್ಲಿ ಕೂರಿಸಿದ್ದೀನಿ. ಇವತ್ತು ನನಗೆ ನಿಮಗಿಂತ ಹೆಚ್ಚಿನ ನೋವು ನನಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು, ಇವತ್ತು ಸರ್ಕಾರದಿಂದ ಮುಖ್ಯಮಂತ್ರಿಗಳು ಪತ್ರ ಬರೆದು ಬನ್ನಿ ವಿಧಾನಸೌಧಕ್ಕೆ ಅಂದರು 26ನೇ ತಾರೀಕು. ನಾನು ತಕ್ಷಣ ಇನ್ನೊಂದು ಪತ್ರ ಬರೆದೆ 1 ಗಂಟೆ ಒಳಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.